ನೋಡಿ ಸ್ನೇಹಿತರೆ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ಅಂದ್ರೆ ಕರೆದಿರುವಂತಹ ಪೋಸ್ಟ್ ಸರ್ವೇಯರ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಗಣಿಗಾರಿಕೆ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಜೂನಿಯರ್ ಓವರ್ ಮ್ಯಾನ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಅನುವಾದಕ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ತಂತ್ರಜ್ಞ ಪೋಸ್ಟ್ ಇರತ್ತೆ, ತಂತ್ರಜ್ಞಾನ ಅಲ್ಲ ತಂತ್ರಜ್ಞ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಟೋಟಲ್ ಆಗಿ 667 ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಡಿ, ನೀವೇನಾದ್ರೂ ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 41,000ದಿಂದ 51,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೂಡ ಸಿಗತ್ತೆ. ನೋಡಿ, ಇಲ್ಲಿ 10ನೇ ಪಾಸ್ ಆದ್ರಿಗೆ ಅವಕಾಶ ಇಲ್ಲ, ಬಟ್ ಸೆಕೆಂಡ್ ಪಿ ಯು ಸಿದವರಿಗೆ, ಡಿಪ್ಲೊಮಾದವರಿಗೆ, BA ಡಿಗ್ರಿ ಕಂಪ್ಲೀಟ್ ಮಾಡಿದವರು, ಇಷ್ಟು ಮುಗಿಸಿದವರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇಲ್ಲಿ ಕಾಣಿಸ್ತಾ ಇರ್ಬೋದು ಪ್ರತಿಯೊಂದು ಮಾಹಿತಿ ಇರತ್ತೆ. ಬೇಸಿಕ್ ಸ್ಯಾಲರಿ ಇರತ್ತೆ, ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದಾವೆ ಮತ್ತು ರೆಗ್ಯುಲರ್ ಪೋಸ್ಟ್ ಎಷ್ಟಿದಾವೆ, ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇದು ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ನೀವು ಕೂಡ ಕಾಣಿಸ್ತಾ ಇರ್ಬೋದು, ನಿಮಗೆ ಮಾರ್ಕ್ ಹಾಕ್ತಾ ಇದೆ ನೋಡಿ. ಆನ್ಲೈನ್ ಮೋಡ್ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ, ಆಫ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಆನ್ಲೈನ್ ಅಲ್ಲಿ ಮಾತ್ರ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಪೋಸ್ಟು, ಯಾವ ಸಂಸ್ಥೆ, ಎಷ್ಟು ಹುದ್ದೆಗಳು, ಅರ್ಜಿ ಸಲ್ಲಿಸುವಂತ ಮಾಹಿತಿ ಎಲ್ಲ ಬಗ್ಗೆ. ಮತ್ತೆ ಇದಕ್ಕೆ ಮಹಿಳೆಯರು, ಪುರುಷರು ಇಬ್ಬರಿಗೆ ಅವಕಾಶ ಇರತ್ತೆ. ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ. ಇನ್ನೂ ತನಕ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್ದಲ್ಲಿ ನೇಮಕಾತಿ ಆಗ್ತಾ ಇದೆ. ಯಾವ್ದು ಹೇಳಿ? ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್ದಲ್ಲಿ ನೇಮಕಾತಿ ಆಗ್ತಾ ಇದೆ. ಈ ಒಂದು ಲಿಮಿಟೆಡ್ ಬಗ್ಗೆ ಕೆಲವು ಜನರಿಗೆ ಗೊತ್ತಿರಬಹುದು, ಇನ್ ಕೆಲವು ಜನ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಕರ್ನಾಟಕ ಪೊಲೀಸು, SDA ಇಷ್ಟೇ ಕಾಯ್ತಾ ಇದ್ದಾರೆ. KPSC, KS ಇಷ್ಟು ಬಿಟ್ಟು ಬೇರೆ ಯಾವ ಸಂಸ್ಥೆನೂ ಗೊತ್ತಿಲ್ಲ. ಭಾರತದಲ್ಲಿ ಎಷ್ಟು ಸಂಸ್ಥೆ ಇದಾವೆ, ಕರ್ನಾಟಕದಲ್ಲಿ ಬೇರೆ ಯಾವ ಸಂಸ್ಥೆ ಇದಾವೆ ಏನು ಗೊತ್ತೇ ಇಲ್ಲ. ಆದ ಕಾರಣ ಈ ಒಂದು ನೇಮಕಾತಿ ಅಂದ್ರೆ ನಿಮ್ಗೆ ಹೊಸದಾಗಿ ಅನಿಸ್ಬೋದು. ಹಳೇದು ಕೂಡ ಕರೆದಿದ್ರು, ಬಟ್ ನಿಮ್ಗೆ ಹೊಸದಾಗಿ ಅನಿಸ್ತಾ ಇರ್ಬೋದು. ನೋಡಿ, ಒಟ್ಟಾರೆ ಏನೇ ಇರಲಿ ಅಪ್ಲಿಕೇಶನ್ ಹಾಕಿ. ಸುಮಾರು 667 ಪೋಸ್ಟ್ ಇರತ್ತೆ. 667. ಇಲ್ಲಿ SC ST ದವ್ರಿಗೆ ಅವಕಾಶ, OBC ದವ್ರಿಗೆ ಅವಕಾಶ, ಯುವರ್ ಅಭ್ಯರ್ಥಿ, EWS, SC ST, ಅಂಗವಿಕಲದವರು ಈಗಾಗಲೇ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿತ್ತಂದ್ರೆ ಎಂಪ್ಲಾಯ್ಮೆಂಟ್ ಅವರು ಕೂಡ ಅಪ್ಲಿಕೇಶನ್ ಹಾಕಿ. ನೋಡಿ, ಒಂದೊಂದಾಗಿ ಪೋಸ್ಟ್ ವಿವರಣ ಕೊಟ್ಟಿದ್ದಾರೆ. ಆ ಒಂದು ವಿವರಣ ನೋಡಿ. ಓವರ್ ಮ್ಯಾನ್ ಪೋಸ್ಟ್ ಇರತ್ತೆ, TS ಗ್ರೇಡ್ C ದಲ್ಲಿ. ಅದ ನಂತರ ಮೀನಿಂಗ್ ಸಿರದಾರ್ ಪೋಸ್ಟ್ ಇರತ್ತೆ, TS ಗ್ರೇಡ್ C ದಲ್ಲಿ ಇರತ್ತೆ. ಸರ್ವೇರ್ ಹುದ್ದೆಗಳು TS ಗ್ರೇಡ್ B ದಲ್ಲಿ ಇರತ್ತೆ. ಪೋಸ್ಟ್ ನೇಮ್ 2ನೇ ವಿಭಾಗದಲ್ಲಿ. ಈ ಒಂದು ಅನುವಾದಕ ಪೋಸ್ಟ್, ಟೆಕ್ನಿಷಿಯನ್, ತಂತ್ರಜ್ಞಾನ ಹುದ್ದೆಗಳು ಈ ರೀತಿಯ ಖಾಲಿ ಇರತ್ತೆ. ಒಟ್ಟಾರೆ ಇರೋದು ಗ್ರೇಡ್ C ದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಇವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಓವರ್ ಮ್ಯಾನ್ ಹುದ್ದೆಗೆ 47,330, ಮೇಲುಗಡೆ 25 ಪೈಸೆ. ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೇಲ್ಗಡೆ 25 ಪೈಸೆ. ಮೀನಿಂಗ್ ಸಿರಿದಾರ್ ಹುದ್ದೆ, ಸರ್ದಾರ್ ಅಲ್ಲ ಸಿರಿದಾರ, 47,000. ಇದು ಕೂಡ ಸೇಮು, ಮೇಲ್ಗಡೆ ಅದು ಪೈಸೆ ಕೊಟ್ಟಿದ್ದಾರೆ. ಸರ್ವೇರ್ ಹುದ್ದೆಗೆ ಸ್ವಲ್ಪ ಜಾಸ್ತಿ ಇರತ್ತೆ, 51,103, ಮೇಲ್ಗಡೆ 12 ಪೈಸೆ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದಾವೆ, OBC ಎಷ್ಟಿದೆ, ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳಿ ನೀವೇ. ಟೋಟಲ್ ಆಗಿ 667 ಇರತ್ತೆ. ಇದು ನಿಮಗೆ ಗೊತ್ತಾಯ್ತು ಪೋಸ್ಟ್ ಬಗ್ಗೆ. ಏಜ್ ಲಿಮಿಟ್ ಬಗ್ಗೆ ಮುಂದಿರುವಂತ ಪ್ರೊಸೆಸಿಂಗ್ ಬಂದೊಂದ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಎಲಿಜಿಬಿಲಿಟಿ ಏನೇನು ಕೊಟ್ಟಿದ್ದಾರೆ, ಏನೇನು ಆಗಿರ್ಬೇಕು ಅದನ್ನ ನೋಡಿ. ಓವರ್ ಮ್ಯಾನ್ ಹುದ್ದೆಗಳಿಗೆ ಡಿಪ್ಲೊಮಾದವರು, ಅದೇ ರೀತಿಯಾಗಿ ಪದವಿ ಮುಗಿಸಿದವರು ಎರಡೇ ಆಗಿರತ್ತೆ. ಅದ ನಂತರ 2-3 ವರ್ಷದ ತನಕ ಡ್ಯೂರೇಷನ್ ಇರತ್ತೆ. ಇದು ಡಿಗ್ರಿ ಮೀನಿಂಗ್ ಇಂಜಿನಿಯರಿಂಗ್ ನಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದಸ್ತಮಾನ ಮುಗಿಸಿದವರು. 2ನೇ ಪಾಯಿಂಟು ಇಲ್ಲಿದೆ ನೋಡಿ. 2ನೇ ಪಾಯಿಂಟು, ಇದರಲ್ಲಿ ಸರ್ಟಿಫಿಕೇಟ್ ಹೊಂದಿರಬೇಕು, ಪದವಿ ಆಗಿರ್ಬೇಕು, ಈ ರೀತಿ ಹೊಂದಿರ್ಬೇಕಾಗತ್ತೆ. ಆದ್ರಿಲ್ಲ ಅಂದ್ರೆ ಇನ್ನೊಂದು ವ್ಯಾಲಿಡ್ ಫಸ್ಟ್ ಏಡ್ ಸರ್ಟಿಫಿಕೇಟ್ ಬೇಕಾಗತ್ತೆ, ವ್ಯಾಲಿಡ್ ಗ್ಯಾಸ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಇದೆಲ್ಲ ಕೊಟ್ಟಿದ್ದಾರೆ. ಇದು ಓವರ್ ಮ್ಯಾನ್ ಹುದ್ದೆಗೆ. ಇನ್ನು ಮೀನಿಂಗ್ ಸಿರಿದಾರ ಹುದ್ದೆಗೆ, TS ಗ್ರೇಡ್ ಹುದ್ದೆಗೆ ಇಲ್ಲಿ ಡಿಪ್ಲೊಮಾ ಆಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಸೆಕೆಂಡ್ PUC ಮುಗಿಸಿದವರು ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಿ ನೋಡಿ, ಸೀನಿಯರ್ ಸೆಕೆಂಡರಿ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ PUC ಡಿಪ್ಲೊಮಾ ಪದವಿ ಮುಗಿಸಿದ್ರು ಅಪ್ಲಿಕೇಶನ್ ಹಾಕಿ. ಇನ್ನು ಸರ್ವೇರ್ ಹುದ್ದೆ, ಸರ್ವೇರ್ ಪೋಸ್ಟ್ ಸಂಬಂಧಪಟ್ಟಂತೆ ಪದವಿ ಮಾತ್ರ ಆಗಿರ್ಬೇಕಾಗತ್ತೆ. ಪದವಿ ಡಿಪ್ಲೊಮಾ ಇದು ಮುಗಿಸಿದವರು ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ಅನುವಾದಕ ಪೋಸ್ಟಿಗೆ, ಟ್ರಾನ್ಸ್ಲೇಷನ್ ಹುದ್ದೆಗೆ ಡಿಪ್ಲೊಮಾ BA ಮುಗಿಸಿದವರು. ಇಲ್ಲಿ ನೋಡಿ BA, ಅದ ನಂತರ ಅದಕ್ಕೆ ಸಂಬಂಧಪಟ್ಟಂತ ದಸ್ತಮಾನ ಇಂಗ್ಲಿಷ್ ಹಿಂದಿದಲ್ಲಿ ಪಾಸ್ ಆಗಿರಬೇಕು. ಗೌರ್ಮೆಂಟ್ ಡಿಪ್ಲೊಮಾ ಹೋಲ್ಡರ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಂತ್ರಜ್ಞಾನ ಹುದ್ದೆಗೆ ಡಿಪ್ಲೊಮಾ ಆಗಿರ್ಬೇಕಾಗತ್ತೆ, ಡಿಪ್ಲೊಮಾ ಮಾತ್ರ. ಇನ್ನು ವಯೋಮಿತಿ ಬಗ್ಗೆ ಚರ್ಚೆ ನೋಡಿ. ಈ ಒಂದು ವಯೋಮಿತಿಯಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಕೂಡ ಇರಬಹುದು, ಏನ್ ಹೇಳಕ್ಕಾಗಲ್ಲ. 2 ವರ್ಷನೋ 1 ವರ್ಷನೋ ಈ ರೀತಿ ಜಾಸ್ತಿ ಕಡಿಮೆ ಇರತ್ತೆ.
ಅದನ್ನ ತಿಳ್ಕೊಳ್ಳಿ ನೀವು. ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗಳ ಪ್ರಕಾರ ವಯೋಮಿತಿ ಕನಿಷ್ಠವಾಗಿ ಮಾನದಂಡಗಳ ಪ್ರಕಾರ ನೀವು 6 ಏಪ್ರಿಲ್ 2026 ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೋಬೇಕು. ಕನಿಷ್ಠವಾಗಿ 18 ವರ್ಷ, ಗರಿಷ್ಠ 30. ಇದರಲ್ಲಿ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. ಈ ವಾರ ಅಭ್ಯರ್ಥಿ EWS ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಇರತ್ತೆ. ಅದು ನಿಮ್ಮೊಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಆಧಾರ ಇರತ್ತೆ. ನೋಡಿ ಎಷ್ಟು ಸಡಿಲಿಕ್ಕಿರತ್ತೆ ಇಲ್ಲಿ ಕೊಟ್ಟಿದ್ದಾರೆ ಮಾನದಂಡಗಳ ಪ್ರಕಾರ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರತ್ತೆ, ಇದು ಭಾರತದಲ್ಲಿ ಕೆಲಸ ಇರತ್ತೆ. ಆಸಕ್ತಿ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದು ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತೆ. ಇನ್ನು ಪರೀಕ್ಷೆ ಇರೋದ್ರಿಂದ ಒಂದು ಪರೀಕ್ಷೆ ಇಟ್ಟಿದ್ದಾರೆ, ಕಂಪ್ಯೂಟರ್ ಆಧಾರ ಪರೀಕ್ಷೆ, CBT ಟೆಸ್ಟ್ ಅಂತ ಕರೀತಾರೆ. ಆ ಒಂದು CBT ಟೆಸ್ಟ್. ಮತ್ತೆ ತುಂಬಾ ಜನ ಕೇಳ್ಬೋದು, ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ, ನಮ್ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ, ಯಾವ ಒಂದು ಸಂಸ್ಥೆನೇ ತಿಳಿಸ್ಕೊಟ್ಟಿಲ್ಲ ಅಂತ ಅನ್ಬೋದು. ನೋಡಿ, ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್ ಅಂತ ಹೇಳಿ ನಾನು ಮುಂಚಿತ ತಿಳಿಸ್ಕೊಟ್ಟಿದ್ದೇನೆ. ಮಹಾನಗರ ಕೋಲ್ಫೀಲ್ಡ್ ಲಿಮಿಟೆಡ್ ಅಂತ ಹೇಳಿ ಭಾರತದಲ್ಲಿ ಕೆಲಸ. ಇದು ನೋಡಿದಾಗ ಗೊತ್ತಾಯ್ತು. ಇನ್ ನೋಡಿ ಮಾರ್ಕ್ಸ್ ನೋಡಿ, ಪಾಸಿಂಗ್ ಮಾರ್ಕ್ಸ್ ಇದು ಕಂಪ್ಯೂಟರ್ ಬೇಸ್ ಮಾರ್ಕ್ಸ್ ಎಷ್ಟಿರತ್ತೆ, ಎಷ್ಟು ತಗೊಂಡ್ರೆ ಪಾಸ್ ಅಂತ ಹೇಳಿ. ಜನರಲ್ ದವರಿಗೆ 45%, 100ಕ್ಕೆ 45. ನೀವು 100 ಪೇಪರ್ಗೆ ಒಂದು 100 ಮಾರ್ಕ್ಸ್ ಒಂದು ಪೇಪರ್ ಇರತ್ತೆ, ಅದರಲ್ಲಿ 45% ಆಗ್ಲೇಬೇಕು, ಅಂದ್ರೆ ಪಾಸ್ ಆಗ್ತೀರಾ. OBC ದವರಿಗೆ 40%, 100ರಲ್ಲಿ. SC/ST ದವರಿಗೆ 35%. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಅಂದ್ರೆ 35 ಮಾರ್ಕ್ಸ್ ತಗೋಬೇಕಾಗತ್ತೆ. 100ಕ್ಕೆ 45 ಮಾರ್ಕ್ಸ್ ತಗೋಬೇಕು. OBC ದವರು 100ಕ್ಕೆ 40 ಮಾರ್ಕ್ಸು, SC/ST ದವ್ರಿಗೂ 100ಕ್ಕೆ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀರಾ. ಮತ್ತು ಸಂದರ್ಶನ ಒಂದಿರತ್ತೆ, ಅಷ್ಟಾದ್ರೆ ಮುಗೀತು, ತೆರಗಡೆ ಆಗ್ತೀರಾ. ಆನ್ಲೈನ್ ಇರತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಫೀಸ್ ಕೂಡ ಇರತ್ತೆ. ಆ ಒಂದು ಫೀಸು ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫೀಸ್ ನೋಡಿ ಎಷ್ಟೆಷ್ಟು ಇಟ್ಟಿದ್ದಾರೆ ನಿಯಮಗಳ ಪ್ರಕಾರ. ಮೊದಲನೇದಾಗಿ ಯುವ ಅಭ್ಯರ್ಥಿಗಳು, ಅದೇ ರೀತಿಯಾಗಿ EWS ಅಭ್ಯರ್ಥಿಗಳು ಸ್ವಲ್ಪ ಚೇಂಜಸ್ ಇಟ್ಟಿದ್ದಾರೆ. EWS ಅಭ್ಯರ್ಥಿಗಳು, ಅದ ನಂತರ ಏನಾದ್ರು ಯುವ ಅಭ್ಯರ್ಥಿ OBC ಅಭ್ಯರ್ಥಿಗಳಿಗೆ 1000 ಪ್ಲಸ್ 180 ರೂಪಾಯಿ. ಎಷ್ಟಾಯ್ತು ಟೋಟಲ್ ಆಗಿ? 1180 ರೂಪಾಯಿ ತನ, 1180 ರೂಪಾಯಿ ತನ ಪಾವತಿ ಮಾಡಬೇಕು. ಅದೇ SC/ST ವರ್ಗ ಆಗಿತ್ತಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಶುಲ್ಕ ಅಂದ್ರೆ ಕೊಟ್ಟಿಲ್ಲ. ಯಾರ್ಯಾರಿಗೆ ಶುಲ್ಕ ಇರೋದಿಲ್ಲ ಅಂದ್ರೆ ಎಂಪ್ಲಾಯ್ಮೆಂಟು, ಈಗ ಅಲ್ಲಿ ಕೆಲಸ ಮಾಡ್ತಿರೋರು, ಮಹಿಳಾ ಅಭ್ಯರ್ಥಿಗಳು, SC/ST, PWD, BD ಅಭ್ಯರ್ಥಿ, ಎಕ್ಸ್ ಸರ್ವಿಸ್ ಮ್ಯಾನ್ದವರು, ಇವ್ರಿಗೆಲ್ಲರೂ ಕೂಡ ಯಾವುದೇ ರೀತಿಯಾಗಿ ಶುಲ್ಕ ಕೊಟ್ಟೇ ಇಲ್ಲ. ಅವರು ನೇರವಾಗಿ ಆಯ್ಕೆ ಮಾಡ್ತಾರೆ. ಹಂಗೆ ಅಪ್ಲಿಕೇಶನ್ ಆಯ್ಕೆ ಜನರಲ್ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ನೋಟಿಸ್ ಕೂಡ ಮುಗೀತು. ನೋಡಿ, ಆಲ್ಮೋಸ್ಟ್ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತೆ ಇದು. ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ, ಬೇಡ ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಬಗ್ಗೆ ವೇಟ್ ಮಾಡೋರು ವೇಟ್ ಮಾಡಬಹುದು. ಕಾಣಿಸ್ತಾ ಇರ್ಬೋದು ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್. ಇದು ಬಹುಶಃ ನಿಮ್ಮೊಂದು 3 ವರ್ಷ, 2 ವರ್ಷ, 4 ವರ್ಷ, 5 ವರ್ಷ ತನಕ ಕೆಲಸ ಇರತ್ತೆ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವ ಅಂದ್ರೆ, ತಂತ್ರಜ್ಞ ಹುದ್ದೆ 2, ಅನುವಾದಕ 1, ಸರ್ವೇರ್ ಹುದ್ದೆಗಳು 24, ಗಣಿಗಾರಿಕೆ ಹುದ್ದೆ ಅಂತೇಳಿ 448, ಜೂನಿಯರ್ ಓವರ್ ಮ್ಯಾನ್ ಅಂತೇಳಿ 192. ಇಷ್ಟಿರತ್ತೆ. ಯಾವುದು ನಿಮಗೆ ಇಷ್ಟ, ಯಾವುದು ನಿಮಗೆ ಅನ್ವಯವಾಗತ್ತೆ, ಆ ಒಂದು ಅನ್ವಯ ನೋಡಿಕೊಂಡು ಅಪ್ಲಿಕೇಶನ್ ಸಲ್ಲಿಸಿ. ಪ್ರಾರಂಭ ದಿನಾಂಕ 16/3/2026 ಸ್ಟಾರ್ಟ್ ಆಗತ್ತೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ, ಮಾರ್ಚ್ ನಲ್ಲಿ ಸ್ಟಾರ್ಟ್ ಆಗತ್ತೆ. ನೋಡಿ, 6 ಏಪ್ರಿಲ್ 2026 ತನಕ ಕೊನೆಯ ದಿನಾಂಕ ಇರತ್ತೆ. ಅಂದ್ರೆ ಇನ್ನು ಅಪ್ಲಿಕೇಶನ್ ಇದು ಸ್ಟಾರ್ಟ್ ಇಲ್ಲ. ಈಗಲೇ ಅಪ್ಲಿಕೇಶನ್ ಹೋಗಿ ಆನ್ಲೈನ್ ಅಲ್ಲಿ ಕೇಳಕ್ ಹೋಗಬೇಡಿ. 16/3/2026 ಸ್ಟಾರ್ಟ್ ಆಗತ್ತೆ. ಅಂದ್ರೆ ಏಪ್ರಿಲ್ ನಲ್ಲಿ, ಮಾರ್ಚ್ ನಲ್ಲಿ ಸ್ಟಾರ್ಟ್ ಆಗತ್ತೆ. ಕೊನೆಯ ದಿನಾಂಕ ಇರೋದು ಏಪ್ರಿಲ್ ನಲ್ಲಿ. ಮಾರ್ಚ್ 16ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. ಅವಾಗ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇದು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ.